ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಸತತವಾಗಿ ಸುದ್ದಿಯಾಗ್ತಾನೆ ಇರೋ ಧರ್ಮಸ್ಥಳದಲ್ಲೀಗ ತಲೆಬುರುಡೆ ಸಮರ ಶುರುವಾಗಿದೆ. ಇತ್ತೀಚೆಗೆ ಅಂದರೆ ಸುಮಾರು 4 ತಿಂಗಳ ಹಿಂದೆ ಸಮೀರ್ ಅನ್ನೋ ಯೂಟ್ಯೂಬರ್ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಅನುಮಾನ ಬರುವಂತೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಗೌರವ ಭಕ್ತಿ ಕಡಿಮೆಯಾಗುವಂತೆ ಪರೋಕ್ಷವಾಗಿ ಬಿಂಬಿಸಿದ್ರು. ಅದಾದ ಮೇಲೆ ಕೋರ್ಟಿನಲ್ಲಿ ಹಿನ್ನಡೆಯಾಗಿದ್ದು ಆಯಿತು. ಇದೀಗ ಮತ್ತೊಮ್ಮೆ ಸುದ್ದಿಗೆ ಜೀವ ಬಂದಿರೋದು ತಲೆಬುರುಡೆಗಳಿಂದ. ಧರ್ಮಸ್ಥಳ ಗ್ರಾಮದಲ್ಲಿ ಹಲವು ಮೃತದೇಹಗಳನ್ನು ಹೂತು ಹಾಕಿದ್ದೇನೆ, ಎಲ್ಲೆಲ್ಲಿ ಹೂತು ಹಾಕಿದ್ದೇನೆ ಅಂತ ತೋರಿಸ್ತೇನೆ ಅಂತ ವ್ಯಕ್ತಿಯೊಬ್ಬರು ಆರೋಪಿಸಿದ್ರು, ದೂರನ್ನು ಕೊಟ್ಟಿದ್ರು. ಅದಾದಮೇಲೆ ಅವರು ಕೋರ್ಟಿಗೂ ಹಾಜರಾಗಿದ್ದಾರೆ. ಧರ್ಮಸ್ಥಳ ಸುತ್ತಮುತ್ತ ಕಾಡಿನಲ್ಲಿ ಶವಗಳನ್ನು ಹೂತು ಹಾಕಿರೋ ಕುರಿತು ದೂರು ನೀಡಿರೋ ಕೇಸ್ನಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ಜುಲೈ 11ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು. 2 ಪ್ರತ್ಯೇಕ ವಿಚಾರಣೆಗಳನ್ನು ಆರಂಭಿಸಲಾಗಿದೆ. ನ್ಯಾಯಾಲಯದ ಸೂಚನೆ ಪ್ರಕಾರ ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ವ್ಯಕ್ತಿಯ ಕುರಿತ ದೂರು, FIR ಸೇರಿದಂತೆ ಯಾವುದೇ ಮಾಹಿತಿಗಳನ್ನು ಪೊಲೀಸರು ಬಹಿರಂಗಪಡಿಸಿಲ್ಲ. ಆ ವ್ಯಕ್ತಿ ಹೇಳಿದ್ದ ಒಂದು ಕಡೆ ಅಗೆಯಲಾಗಿದೆ, ಅಲ್ಲಿ ತಲೆಬುರುಡೆ ಸಿಕ್ಕಿದೆ. ಇದೆಲ್ಲವೂ ಒಂದು ಕತೆ ಆದರೆ, ಇತ್ತ ಸಮೀರ್ MD ಅನ್ನೋ ಯೂಟ್ಯೂಬರ್ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸುಳ್ಳು ಮಾಹಿತಿಗಳನ್ನು ಒಳಗೊಂಡ ವಿಡಿಯೋ ಪ್ರಸಾರ ಮಾಡಿದ್ದಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತು ಹಾಕಿರೋ ಕುರಿತು ದೂರು ನೀಡಿರೋ ಪ್ರಕರಣದಲ್ಲಿ ಕಾಲ್ಪನಿಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಸೃಷ್ಟಿಸಲಾದ ಸುಳ್ಳು ಮಾಹಿತಿಗಳನ್ನೊಳಗೊಂಡ ವಿಡಿಯೋ ಪ್ರಸಾರ ಮಾಡಿದ್ದಾರೆ ಅನ್ನೋದು ಆರೋಪ. ಇನ್ನೊಬ್ಬರು ಪ್ರವೀಣ್ ಲೋಬೋ ಅನ್ನೋರ ಫೇಸ್ಬುಕ್ ಪೇಜ್ ವಿರುದ್ಧನೂ ಕೇಸಾಗಿದೆ. ಕೊಕ್ಕುರಾಡಿ ಗ್ರಾಮದ ಜಯಂತ್ ಅನ್ನೋರು ಈ ಪೇಜಿನಲ್ಲಿ ಧರ್ಮಸ್ಥಳದ ಬಗ್ಗೆ ಹಾಗೂ ಸೌಜನ್ಯ ಕೇಸಿನಲ್ಲಿ ಕೆಟ್ಟ ಮೆಸೇಜ್ ಸರ್ಕ್ಯುಲೇಟ್ ಆಗ್ತಿವೆ ಅಂತ ದೂರು ಕೊಟ್ಟಿದ್ದಾರೆ. ಇನ್ನು ಇದೇ ಸಮಯ ಅಂದ್ಕೊಂಡು ಕೆಲವರು ಧರ್ಮಸ್ಥಳ ಕ್ಷೇತ್ರದ ನಂಬಿಕೆಗಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡೋದು, ಪೋಸ್ಟ್ ಹಾಕೋದು ಮಾಡ್ತಿದ್ದಾರೆ. ಬೆಳ್ತಂಗಡಿ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಆದರೆ ಕೆಲವು ಪೋಸ್ಟ್ಗಳಲ್ಲಿ ಬರ್ತಿರೋ ವರದಿಗಳು ನೈಜತೆಗೆ ಹತ್ತಿರ ಕೂಡ ಇಲ್ಲ. ಅವರವರೇ ಕಲ್ಪಿಸಿಕೊಂಡು ಸುದ್ದಿ ಮಾಡ್ತಿದ್ದಾರೆ. ಇವು ತನಿಖೆಯ ದಾರಿ ತಪ್ಪಿಸ್ತವೆ ಹಾಗೂ ಸಾರ್ವಜನಿಕರು ಪ್ರಚೋದನೆಗೊಳಗಾಗುವಂತೆ ಪ್ರೇರಣೆ ಕೊಡ್ತವೆ. ಎಚ್ಚರಿಕೆ ಇರಲಿ ಅಂತ ಪೊಲೀಸರು ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಜ್ಯದ ಯಾವುದೇ TV ನ್ಯೂಸ್ ಚಾನಲ್ ಸದ್ಯಕ್ಕೆ ಸುದ್ದಿ ಪ್ರಸಾರ ಮಾಡ್ತಿಲ್ಲ. ಟೈಮ್ಸ್ ನೌ ಇಂಗ್ಲಿಷ್ ಚಾನಲ್ ಧರ್ಮಸ್ಥಳ ಹಾರರ್ ಅನ್ನೋ ಹೆಸರಿನಲ್ಲಿ ಸುದ್ದಿ ಪ್ರಸಾರ ಮಾಡಿದೆ. ಟೈಮ್ಸ್ ಆಫ್ ಇಂಡಿಯಾ ವಿಜಯ ಕರ್ನಾಟಕದಲ್ಲಿ ಸುದ್ದಿ ಬರ್ತಾ ಇದೆ. ಕನ್ನಡದಲ್ಲಿ ಅದೇ ಸುದ್ದಿ ಪ್ರಸಾರ ಮಾಡಿದ ಈ ದಿನ .com ಅನ್ನೋ ಯೂಟ್ಯೂಬ್ ಚಾನಲ್ ಬಂದ್ ಆಗಿದೆ. ಇನ್ನು ಕನ್ನಡ ಪತ್ರಿಕೆಗಳಾದ ಉದಯವಾಣಿ ಹಾಗೂ ಲೋಕಲ್ ಪತ್ರಿಕೆ ವಾರ್ತಾಭಾರತಿಯು ಸುದ್ದಿ ಪ್ರಕಟ ಮಾಡಿದೆ. ಇಷ್ಟಕ್ಕೂ ದೂರು ನೀಡಿರೋ ವ್ಯಕ್ತಿ ಹೇಳಿರೋ ಪ್ರಕಾರ ಆತ ಇದೇ ಧರ್ಮಸ್ಥಳದಲ್ಲಿ 1998ರಿಂದ 2014ರವರೆಗೆ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ರಂತೆ. ಇವರು ಕೆಲಸ ಮಾಡ್ತಿದ್ದಷ್ಟೂ ದಿನ ನೂರಾರು ಹೆಣಗಳನ್ನು ಹೂತು ಹಾಕಿದ್ದಾರಂತೆ. ಮೇಲ್ವಿಚಾರಕರ ಸೂಚನೆ ಮೇರೆಗೇ ಹೂತು ಹಾಕಿದ್ದಾರಂತೆ. ಜೀವ ಬೆದರಿಕೆ ಹಾಕ್ತಿದ್ರಂತೆ. ಈ ಜೀವ ಬೆದರಿಕೆಗಳಿಗೆ ಹೆದರಿ 2014ರಿಂದ ಅವರು ಮತ್ತು ಅವರ ಕುಟುಂಬ ತಲೆ ಮರೆಸಿಕೊಂಡು ಬದುಕ್ತಾ ಇದೆಯಂತೆ. ಈಗ ಪಾಪ ಪ್ರಜ್ಞೆ ಕಾಡಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಅವರು ಹೂತು ಹಾಕಿರೋ ಹೆಣಗಳಲ್ಲಿ ಹೆಣ್ಣು ಮಕ್ಕಳ ಹೆಣಗಳೇ ಜಾಸ್ತಿ ಅಂತೆ. ಧರ್ಮಸ್ಥಳದಲ್ಲಿ ಹಲವು ವರ್ಷಗಳಿಂದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ ನಡೀತಾ ಇದೆ. ಧರ್ಮಸ್ಥಳದ ಗೋಮುಖ ವ್ಯಾಘ್ರಗಳಿಗೆ ಇಲ್ಲಿನ ಮಹಿಳೆಯರು ಬಲಿಯಾಗಿದ್ದಾರೆ. ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಬೇಕು ಅಂತ ವುಮೆನ್ ಇಂಡಿಯಾ ಫೌಂಡೇಶನ್ ಅಧ್ಯಕ್ಷೆ ಫಾತಿಮಾ ನಸೀಮಾ ಒತ್ತಾಯಿಸಿದ್ದಾರೆ. ಇಷ್ಟಕ್ಕೂ ಧರ್ಮಸ್ಥಳ ಹಾರರ್ ಸತ್ಯ ಹೊರಬರಲಿ ಅನ್ನೋದರಲ್ಲಿ ಯಾವ ತಪ್ಪೂ ಇಲ್ಲ. ಅಲ್ಲಿ ಕ್ರೈಮ್ ಆಗಿದ್ದರೆ ಶಿಕ್ಷೆಯಾಗಲಿ. ಆದರೆ ಸಮಸ್ಯೆ ಇರೋದು ಘಟನೆ ನಡೆದ ಸಮಯ ಹಾಗೂ ದೂರು ಕೊಟ್ಟ ನಡುವಿನ ಅಂತರದ ಅವಧಿಯದ್ದು. ಸುಮಾರು 3 ದಶಕಗಳ ಹಿಂದಿನ ಕಥೆ ಇದು. ಎಷ್ಟೋ ಹೆಣಗಳ ಅಸ್ಥಿ ಪಂಜರದ ಮೂಳೆಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತವೆ. ಅವರು ಯಾರು ಅನ್ನೋ ಬಗ್ಗೆ ಪೊಲೀಸರು ಹುಡುಕೋದು ಅಷ್ಟು ಸುಲಭ ಅಲ್ಲ. ಅದು ಪೊಲೀಸರಿಗೆ ಎದುರಾಗಿರೋ ಇನ್ನೊಂದು ಸವಾಲು. ಆದರೆ
ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುವುದಕ್ಕೆ ಅಂತಾನೆ ದೊಡ್ಡ ಸಂಚು ನಡೀತಾ ಇದೆ ಅನ್ನೋದು ಇನ್ನೊಂದು ಆರೋಪ. ಯಾವುದು ಸತ್ಯಾನೋ ಯಾವುದು ಸುಳ್ಳು, ಧರ್ಮಸ್ಥಳದ ಮೇಲೆ, ಅಲ್ಲಿನ ನಂಬಿಕೆಗಳ ಮೇಲೆ, ವೀರೇಂದ್ರ ಹೆಗ್ಗಡೆಯವರ ಮೇಲೆ ಪದೇ ಪದೇ ಅಟ್ಯಾಕ್ ಆಗುತ್ತಿರುವುದಂತೂ ಸತ್ಯ.